ಎಲ್ಲರಿಗೂ ನಮಸ್ಕಾರ. ನಾನು ರಾಜೇಶ್ವರಿ. ರಾಜಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋಲಿ ಮಸ್ಸೊಪ್ಪು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಈ ಸಾಂಬಾರಂತೂ ಬಿಸಿ ಬಿಸಿ ಅನ್ನ ಮುದ್ದೆ ಜೊತೆಗೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ದೀರಾ ದಯವಿಟ್ಟು ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಾಂಬಾರು ಮಾಡೋದಕ್ಕೆ ಮೊದಲು ನಾನಿಲ್ಲಿ 2 ಕಪ್ಪಷ್ಟು ಅವರೆಕಾಳನ್ನು ತೊಗೊಂಡಿದ್ದೀನಿ. ಅವರೆಕಾಳು ಬದಲಿಗೆ ತೊಗರಿಬೇಳೆನ ಬಳಸಿ ಕೂಡ ಇದೇ ರೀತಿ ಮಾಡ್ಕೋಬಹುದು. ನಂತರ ಇದಕ್ಕೆ 2 ಕಪ್ಪಷ್ಟು ಪಾಲಕ್ ಸೊಪ್ಪನ್ನು 4ರಿಂದ 5 ಸಲ ಚೆನ್ನಾಗಿ ತೊಳೆದು ಸೇರಿಸ್ಕೊಳ್ತಾ ಇದ್ದೀನಿ. 2 ಕೈ ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 2 ಗಡ್ಡೆ ಬೆಳ್ಳುಳ್ಳಿ, 1 ಫಾರಂ ಟೊಮೊಟೊ, 2 ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. 8ರಿಂದ 10 ಒಣಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಬದಲಿಗೆ ಹಸಿಮೆಣಸಿನ್ಕಾಯಿನ ಕೂಡ ನೀವು ಸೇರಿಸಿ ಮಾಡ್ಕೋಬಹುದು. ನಿಮಗೆ ಖಾರ ಹೇಗೆ ಬೇಕೋ ಅದನ್ನು ನೋಡಿ ಹಸಿಮೆಣಸಿನ್ಕಾಯಿ ಅಥವಾ ಒಣಮೆಣಸಿನ್ಕಾಯಿನ ಸೇರಿಸ್ಕೋಬಹುದು. ಈಗ 2 ಕಪ್ಪಷ್ಟು ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಕುಕ್ಕರ್ ಲಿಡ್ನ ಮುಚ್ಚಿ 2 ವಿಸಿಲ್ ಕೂಗಿಸ್ಕೊಳ್ಳೋಣ. ಕುಕ್ಕರ್ ಅಲ್ಲದೆ ಪಾತ್ರೆಯಲ್ಲೂ ಕೂಡ ಇದೇ ರೀತಿ ಸಾಂಬಾರನ್ನು ಮಾಡ್ಕೋಬಹುದು. ಪಾತ್ರೆಯಲ್ಲಿ ಮಾಡೋದಾದರೆ ಮೊದಲು ಕಾಳನ್ನು ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಸೊಪ್ಪನ್ನು ಸೇರಿಸಿ ಬೇಯಿಸ್ಕೋಬೇಕು. 2 ವಿಸಿಲ್ ಬಂದು ಗ್ಯಾಸ್ ಎಲ್ಲ ರಿಲೀಸ್ ಆಗಿದೆ ನೋಡಿ. ಈಗ ಸೊಪ್ಪು ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಬೆಂದಿರೋ ಒಣಮೆಣಸಿನ್ಕಾಯಿ, ಟೊಮ್ಯಾಟೊ ಹಾಗೆ ಪಾಲಕ್ ಸೊಪ್ಪನ್ನು ತಟ್ಟೆಗೆ ಸೇರಿಸಿ ತಣ್ಣಗಾಗೋದಕ್ಕೆ ಇಡೋಣ. ನಾನಿಲ್ಲಿ ಒಣಮೆಣಸಿನ್ಕಾಯಿ ಹಾಗೆ ಟೊಮ್ಯಾಟೊನ ಸಪ್ರೇಟ್ ಇಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಣಮೆಣಸಿನ್ಕಾಯಿನ ಹಾಗೆ ಟೊಮೊಟೊನ ತೆಂಗಿನಕಾಯಿ ಜೊತೆಗೆ ಸೇರಿ ನೈಸಾಗಿ ರುಬ್ಕೊಂಡು ನಂತರ ಈ ಸೊಪ್ಪನ್ನು ಸೇರಿಸಿ ತರ್ತರಿಯಾಗಿ ರುಬ್ಕೊಳ್ತೀನಿ. ನೋಡಿ, ಇದಿಷ್ಟು ತಟ್ಟೆಗೆ ಸೇರಿಸಿದ ನಂತರ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಇಡೋಣ. ಇದು ತಣ್ಣಗಾಗೋ ಅಷ್ಟರಲ್ಲಿ ಈಗ ಒಂದು ಮಿಕ್ಸಿ ಜಾರ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ಹಸಿ ಕೊಬ್ಬರಿನ ಸೇರಿಸಿ ನೀರನ್ನು ಸೇರಿಸದೆ ಒಂದ್ಸಲ ರುಬ್ಕೊಳ್ಳೋಣ. ಈಗ ತಣ್ಣಗಾಗಿರೋ ಒಣಮೆಣಸಿನ್ಕಾಯಿ ಹಾಗೆ ಟೊಮೆಟೊನ ಮಿಕ್ಸಿ ಜಾರ್ಗೆ ಸೇರಿಸಿ ನೈಸಾಗಿ ರುಬ್ಕೊಳ್ಳೋಣ. ರುಬ್ಬೋಕೆ ನೀರನ್ನು ಸೇರಿಸೋದೇನು ಬೇಡ, ಟೊಮೆಟೊಲಿರೋ ನೀರಿನ ಅಂಶನೇ ಸಾಕು. ನೈಸಾಗಿ ಪೇಸ್ಟ್ ಮಾಡ್ಕೋಬಹುದು. ನೋಡಿ, ಈಗ ನೈಸಾಗಿ ರುಬ್ಕೊಂಡಾಗಿದೆ. ಸೊಪ್ಪು ಬೇಯಿಸಿರೋ ನೀರನ್ನು ಒಂದು ಬೌಲ್ಗೆ ಸೇರಿಸಿ ಸಪ್ರೇಟ್ ಇಟ್ಕೊಳ್ಳೋಣ. 1 ಕಪ್ಪಷ್ಟು ನೀರನ್ನು ಸಪ್ರೇಟ್ ಇಟ್ಕೊಳ್ತಾ ಇದ್ದೀನಿ. ಈಗ ಈ ಕಾಳು ಹಾಗೆ ಸೊಪ್ಪು ಬೇಯಿಸ್ಕೊಂಡಿರೋ ನೀರಿಗೆ ಈ ರುಬ್ಬಿರೋ ಮಸಾಲನ ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ಜಾರ್ಗೆ ತಣ್ಣಗಾಗಿರೋ ಸೊಪ್ಪನ್ನು ಸ್ವಲ್ಪನೇ ಸೇರಿಸಿ ತರ್ತರಿಯಾಗಿ ರುಬ್ಬಿ ಬೇಳೆ ಜೊತೆಗೆ ಸೇರಿಸ್ಕೊಳ್ಳೋಣ. ಸೊಪ್ಪು ರುಬ್ಬಬೇಕಾದ್ರೆ ಮಿಕ್ಸಿನ 3-4 ಸಲ ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು. ತೀರಾ ನುಣ್ಣಗೆ ರುಬ್ಕೋಬಾರ್ದು. ಈಗ ಮಿಕ್ಸಿ ಜಾರ್ಗೆ ನಾವು ಆಗಲೇ ಸೊಪ್ಪು ಬೇಯಿಸಿರೋ ನೀರನ್ನು ಒಂದು ಬೌಲ್ಗೆ ಸೇರಿಸಿಟ್ಟಿದ್ವಲ್ಲ, ಆ ನೀರನ್ನೇ ಈಗ ಮಿಕ್ಸಿ ಜಾರ್ಗೆ ಸೇರಿಸಿ ಸ್ವಲ್ಪ ಕಲಸಿ ಈ ಸಾಂಬಾರಿಗೆ ಸೇರಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿ ನೀರು ಇನ್ನೂ ಸೇರಿಸ್ಬೇಕಂತಿದ್ರೆ ನಾವು ಆಗಲೇ ಸೊಪ್ಪು ಬೇಯಿಸ್ಕೊಂಡಿರೋ ನೀರನ್ನು ಸಪ್ರೇಟ್ ಇಟ್ಟಿದ್ವಲ್ಲ, ಆ ನೀರನ್ನೇ ಸೇರಿಸಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಗ್ಯಾಸ್ ಮೇಲಿಟ್ಟು ಮೀಡಿಯಮ್ ಫ್ಲೇಮಲ್ಲಿ 5 ನಿಮಿಷ ಕುದಿಸ್ಕೊಳ್ಳೋಣ. ಸಾಂಬಾರು ಏನಾದರೂ ತೀರಾ ಗಟ್ಟಿ ಆಯಿತು ಅಂತಂದರೆ ಬಿಸಿ ನೀರನ್ನು ಸೇರಿಸಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ತಣ್ಣೀರನ್ನು ಸೇರಿಸಬಾರ್ದು. ತಣ್ಣೀರನ್ನು ಸೇರಿಸೋದ್ರಿಂದ ರುಚಿ ಕಡಿಮೆ ಆಗುತ್ತೆ. ಈಗ ಸಾಂಬಾರು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕಡೆಗೆ 2 ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸಿ ಎಣ್ಣೆ ಬಿಸಿಯಾದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆನ ಸೇರಿಸಿ ಸ್ವಲ್ಪ ಕರಿಬೇವು, 1 ಸಣ್ಣ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಹಿಂಗನ್ನು ಸೇರಿಸಿ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ಕುದಿದಿರೋ ಸಾಂಬಾರನ್ನು ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ಒಗ್ಗರಣೆಗೆ ಸಾಂಬಾರು ಸೇರಿಸಿದ ನಂತರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ 2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿಯಾಗಿ ರುಚಿಯಾದ ಮಸ್ಸೊಪ್ಪು ಸಾಂಬಾರು ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ. ಈ ಸಾಂಬಾರನ್ನು ಬಿಸಿ ಬಿಸಿ ಮುದ್ದೆ ಜೊತೆಗೆ ಅಥವಾ ಬಿಸಿ ಅನ್ನದ ಮೇಲೆ ತುಪ್ಪ ಸೇರಿಸಿ ಸಾಂಬಾರು ಜೊತೆಗೆ ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಸುಲಭವಾಗಿ ಮಾಡಿರುವಂಥ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಾದ ಈ ಸಾಂಬಾರು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತಷ್ಟು ಸುಲಭ ಹಾಗೂ ರುಚಿಯಾದ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ರುಚಿಯಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.